ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಬೆಂಗಳೂರಿನಲ್ಲಿ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅನ್ನುವಂತಹ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. ಅದರ ಜೊತೆಗೆ ಮತ್ತಷ್ಟು ಅವಾಂತರಗಳು ಕೂಡ ಬೆಂಗಳೂರಿನಲ್ಲಿ ದಾಖಲಾಗಿರುವಂತದ್ದು. ಅದರ ಡೀಟೇಲ್ಸ್ ಅನ್ನು ನೀವು ನೋಡ್ತಾ ಇದ್ದೀರಿ. ಕೆಆರ್ ಸರ್ಕಲ್ ನಲ್ಲಿ ಮೊಣಕಾಲುದ್ದದ ನೀರು ರಸ್ತೆಯ ಮೇಲೆ ವಾಹನ ಸವಾರರು ಪರದಾಡಬೇಕಾದಂತಹ ಪರಿಸ್ಥಿತಿ. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ಬೆಂಗಳೂರಿಗರು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳಿವು. ನೋಡಿ, ಒಂದು ಕಡೆ ಪಾದಾಚಾರಿಗಳು ಮತ್ತೊಂದು ಕಡೆ ವಾಹನ ಸವಾರರು ಪರದಾಡ್ತಾ ಇರುವಂತಹ ದೃಶ್ಯ. ಕಾರು ನಿಂತಲ್ಲಿಯೇ ಕೆಟ್ಟು ನಿಂತಿದೆ. ಮತ್ತೊಂದು ಕಡೆ ವಾಹನವನ್ನು ತಳ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ. ಕೆಆರ್ ಸರ್ಕಲ್ನಲ್ಲಿ ಮತ್ತೊಂದು ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಅಂಡರ್ ಪಾಸ್ನಲ್ಲೂ ಕೂಡ ನೀರು ನಿಂತಿದೆ. ವಾಹನಗಳೇ ಹೋಗೋದಕ್ಕೆ ಆಗದೇ ಇರೋ ಅಷ್ಟರ ಮಟ್ಟಿಗೆ ನೀರಲ್ಲಿ ನಿಂತಿರುವಂತಹದ್ದು. ಪ್ರತಿ ಬಾರಿಯೂ ಕೂಡ ಈ ರೀತಿಯ ಅವಾಂತರಗಳು ಸಮಸ್ಯೆಗಳು ಸೃಷ್ಟಿ ಆಗ್ತಾನೆ ಇರುತ್ತೆ. ಬೈಕ್ ಸವಾರರು ಪರದಾಟ ನಡೆಸಿರುವಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಬೆಂಗಳೂರಿನಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರ. ಕೆಆರ್ ಸರ್ಕಲ್ನ ಮತ್ತೊಂದು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಬಸ್ಸು ಕೆಟ್ಟು ನಿಂತಿರುವಂಥದ್ದು. ಮುಂದೆನೂ ಪಾಸ್ ಆಗ್ತಿಲ್ಲ, ಹಿಂದೆನೂ ಹೋಗಕ್ಕಾಗ್ತಾ ಇಲ್ಲ. ಅದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಇದೇ ರೀತಿಯ ಪರಿಸ್ಥಿತಿ ನಿನ್ನೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ನಿರ್ಮಾಣವಾಗಿದೆ. ಅದರ ಜೊತೆಗೆ ನೋಡಿ, ದ್ವಿಚಕ್ರ ವಾಹನ ಸವಾರರು ತಳ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಈ ಅವಾಂತರದ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಸದ್ಯ ಕೆಆರ್ ಸರ್ಕಲ್ ರಸ್ತೆಯಲ್ಲಿದ್ದೇನೆ. ಇದು ಕೆಆರ್ ಸರ್ಕಲ್ ಇಂದ ವಿಧಾನಸೌಧಕ್ಕೆ ಹೋಗುವಂತಹ ರಸ್ತೆ. ಸೊ ಇದು ಲೋಕಾಯುಕ್ತದ ಮುಂದಿರುವಂತಹ ರಸ್ತೆ. ಕಂಪ್ಲೀಟ್ ಆಗಿ ಈ ರಸ್ತೆ ಜಲಾವೃತ ಆಗಿದೆ. ವೆಹಿಕಲ್ಸ್ಗಳ ಮುಂಭಾಗದ ಏನು ವೀಲ್ಗಳಿದಾವೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿದ್ದಾವೆ. ಜೊತೆಗೆ ಇಲ್ಲಿ ಒಂದು 2 ವೀಲರ್ ಬಂದಿದೆ. ಈ ಒಂದು ಮಳೆ ನೀರಲ್ಲೇ ಕೆಟ್ಟು ನಿಂತಿದೆ. ಅದನ್ನು ತಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಆಗಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದು ತಗ್ಗು ಪ್ರದೇಶದ ರಸ್ತೆ ಆಗಿರೋದ್ರಿಂದಾಗಿ ಚರಂಡಿಯ ನೀರು ಕೂಡ ಆವರಿಸ್ಕೊಂಡಿದೆ. ಸೊ ಈ ಮಳೆ ನೀರಲ್ಲಿ ವೆಹಿಕಲ್ಸ್ಗಳ ಮೂವಿಂಗ್ ಕೂಡ ಆಗೋದಕ್ಕೆ ಆಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಕಷ್ಟದ ಸನ್ನಿವೇಶ ಇದೆ. ಗಮನಿಸ್ತಾ ಇದ್ರಿ, ಒಂದು ಕಾರು ಕೂಡ ಕಂಪ್ಲೀಟ್ ಆಗಿ ಲಾಕ್ ಆಯಿತು. ಒಂದು ಕಾರು ಕೂಡ ಮಧ್ಯದಲ್ಲೇ ನಿಂತ್ಕೊಂಡಿದೆ. ಅದರ ಪಕ್ಕದಲ್ಲಿ 2 ವೀಲರ್ಗಳು ಕೂಡ 2 2 ವೀಲರ್ಗಳು ಕೂಡ ನಿಂತ್ಕೊಂಡಿದೆ. ಕಂಪ್ಲೀಟ್ ಆಗಿ ಮುಂದೆ ಹಳ್ಳ ಇದೆಯಾ ಅಥವಾ ಚರಂಡಿ ಓಪನ್ ಆಗಿದೆಯಾ ಅದು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಕೇವಲ ಮುಂದೆ ಯಾವುದಾದ್ರೂ ದೊಡ್ಡ ಗಾತ್ರದ ವೆಹಿಕಲ್ಸ್ಗಳು ಲಾರಿ ಬಸ್ಗಳು ಹೋದರೆ ಅದರ ಹಿಂದೆ ಕಾರ್ಗಳು ಬರುವಂತಹ ಸ್ಥಿತಿ ಇದೆ. ಸೊ ಪಕ್ಕದಲ್ಲೇ ಏನು ಲೆಫ್ಟ್ ಸೈಡಲ್ಲೇ ಅಂಡರ್ ಪಾಸ್ ಇದೆ. ಅಲ್ಲಿ ಕೆಆರ್ ಸರ್ಕಲ್ನ ಅಂಡರ್ ಪಾಸ್ ಇದೆ, ಅದು ಕೂಡ ತುಂಬಿದೆ. ಸೈಡಿಗೆ ನೋಡಿ, ಗಮನಿಸ್ತಾ ಇದ್ರಿ ವೆಹಿಕಲ್ಸ್ನ ಹೇಗೆ ತಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ. ಮಳೆ ನೀರಲ್ಲಿ ಮುಂದಕ್ಕೆ ಮೂವ್ ಆಗೋದಕ್ಕೂ ಕೂಡ ಆಗ್ತಾ ಇಲ್ಲ, ಕೆಟ್ಟು ನಿಲ್ತಾ ಇದೆ. ಸೊ ಒಂದು ರೀತಿಯಲ್ಲಿ ವಾಹನ ಸವಾರರ ಪಾಡು ಹೇಳ್ತಿರೋದು. ಇನ್ನು ಗಮನಿಸ್ತಾ ಇದ್ರಿ, ಇನ್ನು ಈ ಭಾಗದಲ್ಲಿ ಇನ್ನು ಕಾರುಗಳು ಕೂಡ 2 ಕಾರುಗಳು ಕೂಡ ಲಾಕ್ ಆಗಿದ್ದಾವೆ. ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಹಾಗೆ ಮುಂದಕ್ಕೆ ಹೋದರೆ ಎಲ್ಲೆಲ್ಲಿ ಚರಂಡಿಗಳು ಓಪನ್ ಆಗಿದೆಯೋ ಓಪನ್ ಆಗಿರುವಂತಹ ಚರಂಡಿ ಓವರ್ಫ್ಲೋ ಆಗಿ ಕೂಡ ಚರಂಡಿಗಳಿಂದ ಕೂಡ ನೀರು ಬರ್ತಾ ಇದೆ. ಸೊ ಈ ಭಾಗದಲ್ಲಿ ಇನ್ನು ಮುಂಭಾಗದಲ್ಲಿ ಕೂಡ ಈಗ ಕಾರೊಂದು ಲಾಕ್ ಆಗಿದೆ. ಕಾರ್ ಲಾಕ್ ಆಗಿರುವಂಥ ಪರಿಣಾಮ ಅದರಲ್ಲೇ ಇದ್ದಾರೆ, ಹೊರಗಡೆ ಬರಲಿಕ್ಕೂ ಕೂಡ ಆಗ್ತಾ ಇಲ್ಲ. ಜೊತೆಗೆ ಮತ್ತೊಂದು 2 ವೀಲರ್ ಏನಿದೆ ಅದು ಕೂಡ ಕೆಟ್ಟು ನಿಂತಿದೆ. ಸೊ ಕೆಟ್ಟು ನಿಂತಿರುವಂತಹ 2 ವೀಲರಲ್ಲಿ ಕೂಡ ಕೂರಿಸ್ಕೊಂಡೆ ಮೂವಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ರೀತಿಯ ಸನ್ನಿವೇಶ ಇದೆ. ಕಂಪ್ಲೀಟ್ ಆಗಿ ರಸ್ತೆ ಜಲಾವೃತ ಆಗಿರುವಂಥ ಹಿನ್ನೆಲೆಯಲ್ಲಿ ಪರದಾಡ್ತಾ ಇದ್ದಾರೆ. ಮೊಣಕಾಲು ಉದ್ದಕ್ಕೂ ಕೂಡ ನೀರು ನಿಂತ್ಕೊಂಡಿದೆ. ಸೊ ಒಂದಿಷ್ಟು ವೆಹಿಕಲ್ಸ್ಗಳು ಕಂಪ್ಲೀಟ್ ಆಗಿ ಲಾಕ್ ಆಗಿದ್ದಾವೆ, ಸ್ಟ್ರಕ್ ಆಗಿದ್ದಾವೆ. ಜೊತೆಗೆ ಇನ್ನೂ ಕೆಲವು ಹೋಗೋದಕ್ಕೆ ಆಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಸಂಕಟ ಆಗ್ತಾ ಇದೆ. ಸೊ ಕಾರನ್ನು ತಳ್ಳುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸೊ ಬಹುಶಃ ಈ ರೀತಿಯ ಕಡಿಮೆ ಮಳೆಗೆನೆ ಈ ರೀತಿಯ ಪರಿಪಾಟಲು ಪಡುವಂತ ಆಗ್ತಾ ಇದೆ. ಇಲ್ಲಿ ಕಾರನ್ನು ಒಂದು ಕಡೆ ತಳ್ತಾ ಇದ್ರೆ, ಇಲ್ಲಿ 2 ವೀಲರ್ಗಳನ್ನು ಮತ್ತೊಂದು ಕಡೆ ತಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಸಂಕಷ್ಟದ ಸನ್ನಿವೇಶ ಇದೆ. ಓವರ್ಫ್ಲೋ ಆಗಿದೆ. ಈಗ ಸಣ್ಣ ಪಾಪು ಇದೆ, ಮಗು ಇದೆ, ಸಣ್ಣ ಪಾಪು 2 ವೀಲರಲ್ಲಿ. ಆ 2 ವೀಲರಲ್ಲಿ ಸಣ್ಣ ಪಾಪನ ಇಟ್ಟುಕೊಂಡು ಈಗ ಮುಂದಕ್ಕೆ ಹೋಗುವಂಥದ್ದು ಕೂಡ ಆಗ್ತಾ ಇದೆ. ಬಹುಶಃ ಕಡಿಮೆ ಮಳೆಗೆ ಬೆಂಗಳೂರಲ್ಲಿ ಕಡಿಮೆ ಸಮಯದಲ್ಲಿ ಸುರಿದಂತಹ ಈ ಧಾರಾಕಾರ ಮಳೆಗೆ ಈ ರೀತಿಯ ಚಿತ್ರಣ ಆದರೆ
ಹೇಗೆ ಅನ್ನುವಂಥದ್ದು ಕೂಡ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.